ಯಾವುದೇ ಒಂದು ಪ್ರೋಗ್ರಾಮ್ಸನ್ನು ಬರೆಯುವಾಗ ಆ ಪ್ರೋಗ್ರಾಮ್ಸ್ ಅಂದರೆ ಈಗ ಜಾವಾ ಇರ್ಬೋದು, ಸಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಸಿ ಪ್ಲಸ್ ಇರ್ಬೋದು, ಯಾವುದೇ ಒಂದು ಸಾಫ್ಟ್ವೇರಲ್ಲಿ ಪ್ರೋಗ್ರಾಮ್ಸನ್ನು ಬರೆಯುವಾಗ ಅಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಅಲ್ಗೋರಿದಮ್, ಅದ್ರ ಜೊತೆಗೆ ಫ್ಲೋ ಚಾರ್ಟ್ಸ್. ಓಕೆ, ಸೊ ಈಗ ಅಲ್ಗೋರಿದಮ್ ಮತ್ತು ಫ್ಲೋ ಚಾರ್ಟ್ ಅಂತಂದರೆ, ಈಗ ಅಲ್ಗೋರಿದಮ್ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಅಂತ. ಅಂದರೆ ನಾವು ಯಾವುದೇ ಒಂದು ಪ್ರೋಗ್ರಾಮನ್ನು ಬರೆಯುವಾಗ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಬರಿತಾ ಹೋಗಬೇಕಾಗಿರುತ್ತೆ. ಓಕೆ, ಸೊ ಹಾಗೆ ಇಲ್ಲಿ ಫ್ಲೋ ಚಾರ್ಟ್ಸ್ ಅಂತಂದರೆ ಇಟ್ಸ್ ಡಿವೈಡೆಡ್. ಅಂದರೆ ಈಗ ಸ್ಟಾರ್ಟ್ ಹೇಗಿರಬೇಕು, ಆಮೇಲೆ ಡಿಕ್ಲರೇಷನ್ ಅಂದರೆ ಹೇಗಿರಬೇಕು, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವಂಥದ್ದಕ್ಕೆ ಏನಂತೀವಿ, ಫ್ಲೋ ಚಾರ್ಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸ್ಟಾರ್ಟ್ ಅನ್ನುವಂಥದ್ದು ಸರ್ಕಲ್ ತಗೋತೀವಿ. ಆಮೇಲೆ ಇಲ್ಲಿ ಡಿಕ್ಲರೇಷನ್ ವೇರಿಯೇಬಲ್ಸ್ ಅಂತ ಇದೆ. ಇಲ್ಲಿ ಡಿಕ್ಲರೇಷನ್ ವೇರಿಯೇಬಲ್ ಅಂತಂದರೆ ಇಲ್ಲಿ ನಾವು ರೆಕ್ಟ್ಯಾಂಗಲ್ ಹಾಕ್ಕೋತೀವಿ. ಆಮೇಲೆ ಮತ್ತೆ ಅಗೇನ್ ರೀಡ್ ನಂಬರ್ಸ್ ಅಂದರೆ ಎನಿ ನಂಬರ್ಸ್, ಯಾವ ನಂಬರನ್ನು ಕೊಟ್ಟಾಗ ಅದನ್ನು ರೀಡ್ ಮಾಡಲಿಕ್ಕೆ ಇನ್ಪುಟ್ ಚಾರ್ಟ್ಸನ್ನು ಹಾಕ್ಕೊಳ್ತಾ ಹೋಗ್ತೀವಿ. ಆಮೇಲೆ ರೆಕ್ಟ್ಯಾಂಗಲ್ಸ್ ಇದೆ ಇಲ್ಲಿ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಪ್ರಿಂಟ್ ಔಟ್ಪುಟ್ ಅಂದರೆ ಈಗ ಸಮ್ ನಮ್ಗೆ ಯಾವ ಆನ್ಸರ್ ಬೇಕೋ ಅದನ್ನು ಪ್ರಿಂಟ್ ಮಾಡುವಂಥದ್ದು. ಹಾಗೆ ಸ್ಟಾಪ್, ಎಂಡ್ ಆಫ್ ಪ್ರೋಗ್ರಾಮ್ಸನ್ನು ತೊಗೊಳ್ತೀವಿ. ಹಾಗೆ ಫ್ಲೋ, ಇಲ್ಲಿ ಅಲ್ಗೋರಿದಮ್ ಅಂತಂದರೆ ಇಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಏನು ಫ್ಲೋ ಚಾರ್ಟ್ ಹಾಕ್ತೀವಿ, ಆ ಅಲ್ಗೋರಿದಮ್ಗೆ ತಕ್ಕಾಗಿ ಫ್ಲೋ ಚಾರ್ಟ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಪ್ರೋಗ್ರಾಮ್ಸನ್ನು ಈ ಒಂದು ನಂಬರ್ಸಿಗೆ ತಕ್ಕಾಗಿ, ಈಗ ಸಮ್ ಆಫ್ 2 ನಂಬರ್ಸ್ ಅಂತ ಇದ್ವಲ್ಲ, ಈ ಸಮ್ ಆಫ್ 2 ನಂಬರ್ಸಿಗೆ ನಾವು ಜಾವದಲ್ಲಿ ಪ್ರೋಗ್ರಾಮ್ಸನ್ನು ಹೇಗೆ ಬರೀಬೇಕು. ಓಕೆ, ಸೊ ಅದು ಸ್ಟಾರ್ಟ್ ಅಂತಂದರೆ ಇಲ್ಲಿ ಸ್ಟಾರ್ಟ್ ಮಾಡುವಾಗ ನಾವು ಒಂದು ಹೆಡರ್ ಫೈಲ್ಗಳನ್ನು ಹಾಕ್ಕೊಳ್ತೀವಿ. ಓಕೆ, ಹೆಡರ್ ಫೈಲ್ ಅಂತಂದರೆ ಸೊ ಇಲ್ಲಿ ಕಾಮನ್ ಆಗಿ ಬರುವಂಥದ್ದು ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಟಾರ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಸಬ್ಸ್ಕ್ರೈಬ್ ಮೈ ಚಾನಲ್ ಒಂದು ಸ್ಟಾರ್ಟಿಂಗಲ್ಲಿ ಕಾಮನ್ ಹೆಡರ್ ಫೈಲ್ಗಳು. ಇದು ಯಾವುದೇ ಒಂದು ಜಾವಾ ಪ್ರೋಗ್ರಾಮನ್ನು ತೊಗೊಂಡಾಗ ಅಲ್ಲಿ ಕಾಮನ್ ಹೆಡರ್ ಫೈಲ್ ಅಂದರೆ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಟಾರ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಯುಟಿಲೈಸೇಷನ್ ಜಾವಾ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ನಾವು ಯಾವುದೇ ಪ್ರೋಗ್ರಾಮ್ಸನ್ನು ಜಾವಾ ಹೆಡರ್ ಫೈಲಿಗೆ ಅದು ಪಾಸ್ ಆಗಬೇಕು ಅಂತಂದು. ಓಕೆ, ಅಲ್ಲಿ ಯುಟಿಲೈಸ್ ಡಾಟ್ ಸ್ಟಾರ್ ಮೀನ್ಸ್ ಇಲ್ಲಿ ಸ್ಟಾರ್ ಬದಲಾಗಿ ನಾವೇನು ಯೂಸ್ ಮಾಡ್ಕೋಬೋದು, ಸ್ಕ್ಯಾನರ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಓಕೆ, ಇಲ್ಲ ನಾವು ಸ್ಕ್ಯಾನರ್ ಬದಲಾಗಿ ಯಾವುದು ಯೂಸ್ ಮಾಡ್ಕೋಬೋದು, ಸಿಂಪಲ್ಲಾಗಿ ಸ್ಟಾರ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಈಗ ಸೋರ್ಸ್, ನಾವು ಯಾವ ಹೆಸರಲ್ಲಿ ಫೈಲನ್ನು ಸೇವ್ ಮಾಡಬೇಕು ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀಬೇಕಂದ್ರೆ ಆ ಪ್ರೋಗ್ರಾಮಿಗೆ ತಕ್ಕಾಗಿ ಒಂದು ಹೆಸರನ್ನು ಸ್ಟೋರ್ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ಸಮ್ ಆಫ್ 2 ನಂಬರ್ಸ್ ಅಂತ ಇದೆ, ನಾವು ಸಮ್ ಅನ್ನುವಂಥ ಒಂದು ಪ್ರೋಗ್ರಾಮ್ಸನ್ನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಸೇವ್ ಮಾಡುವ ನೇಮು ಸಮ್ ಆ ಪ್ರೋಗ್ರಾಮಿಗೆ ತಕ್ಕಾಗಿ ಒಂದು ಬರಿಬೇಕಾಗತ್ತೆ. ಅದಕ್ಕೆ ಕಾಮನ್ನಾಗಿ ನಾವೇನು ಮಾಡ್ತೀವಿ, ಪಬ್ಲಿಕ್ ಕ್ಲಾಸ್ ಫೈಲ್ ನೇಮನ್ನು ಬರೀಬೇಕು. ಈಗ ನೀವು ಅಡಿಷನ್ ಅಂತ ತೊಗೊಳ್ತೀರಿ, ಸಮ್ ಅಂತ ಬರೀತೀರಿ, ಅಥವಾ ಸಮ್ ಅಂತಲೇ ತೊಗೋಬೋದು. ನೀವೀಗ ಹೀಗೆ ಸಮ್ ಅಂತ ಬರೀಬೋದು. ಓಕೆ, ಸೊ ಅದೆಲ್ಲ ನೀವು ಅಡಿಷನ್ ಅಂತ ನೇಮನ್ನು ಹಾಕ್ಕೊಳ್ಬೋದು. ಅದಾದಮೇಲೆ ಫ್ಲವರ್ ಬ್ರ್ಯಾಕೆಟನ್ನು ಓಪನ್ ಮಾಡಬೇಕಾಗುತ್ತೆ. ಓಕೆ, ಫ್ಲವರ್ ಬ್ರ್ಯಾಕೆಟನ್ನು ಓಪನ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಇದು ಫಸ್ಟ್ ಹೆಡರ್ ಫೈಲ್ ಅಂದರೆ ಸೇವ್ ಮಾಡುವ ನೇಮ್, ಇದೇ ನೇಮಿಗೆ ಸೇವ್ ಆಗಿರಬೇಕಾಗಿರುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅಂತ ಬರುತ್ತೆ. ಸೊ ಇಲ್ಲಿ ವೈಡ್ ಮೇನ್ ಅಂತ ಇದ್ದಾಗ, ಸೊ ನೆಕ್ಸ್ಟ್ ಇಲ್ಲಿ ಸ್ಟ್ರಿಂಗ್ ಅಂತ ಇರುತ್ತೆ. ಸ್ಟ್ರಿಂಗ್ ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಆರ್ಗ್ಯುಮೆಂಟ್ಸನ್ನು ನೀವು ಹೇಗೆ ಬೇಕೋ ಹಾಗೆ ಬರಿಬೋದು. ಅಂದರೆ ಇಲ್ಲಿ ಈ ಆರ್ಗ್ಯುಮೆಂಟ್ಸ್ ಅಂತ ಸ್ಟ್ರಿಂಗ್ ಅಂತ ಇದೆಯಲ್ಲ, ಇದನ್ನು ಈ ಕಡೆ ಇಟ್ಕೋಬೋದು. ಆರ್ಗ್ಸ್ ಆದಮೇಲೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಓಪನ್ ಮಾಡ್ಬೋದು. ಅಂದರೆ ಪರ್ಟಿಕ್ಯುಲರ್ ಇದೇ ಪ್ಲೇಸಲ್ಲಿ ಹಾಕಬೇಕು ಅಂತಿಲ್ಲ. ಅಂದರೆ ಸ್ಟ್ರಿಂಗ್ ಮತ್ತು ಆರ್ಗ್ಯುಮೆಂಟ್ ಮಿಡ್ಲಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಆರ್ಗ್ಯುಮೆಂಟ್ಸ್ ಆದಮೇಲೆ ಹಾಕ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಪಬ್ಲಿಕ್ ಅಂತ ಇದೆಯಲ್ಲ, ಸ್ಟ್ಯಾಟಿಕ್ ವೈಡ್ ಮೇನ್, ಇಲ್ಲಿ ಎಸ್ ಕ್ಯಾಪಿಟಲೈಸ್ ವರ್ಡ್ಸೇ ಆಗಿರಬೇಕು. ಓಕೆ, ಸ್ಮಾಲ್ ಲೆಟರ್ ವರ್ಡ್ಸನ್ನು ತೊಗೊಂಡಾಗ ಅದು ಎರರ್ಸ್ಗಳನ್ನು ಬರ್ತಾ ಹೋಗುತ್ತೆ. ಓಕೆ, ಪಬ್ಲಿಕ್ ಕಾಮನ್ ಆಗಿ ಸ್ಮಾಲ್ ಲೆಟರ್ಸ್, ಸೊ ಇಲ್ಲಿ ಸ್ಟ್ರಿಂಗ್ ಅನ್ನುವಂಥದ್ದು ಎಸ್ ಮಾತ್ರ ಬಿಗ್ ಲೆಟ್ರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅಂತ ಇದೆಯಲ್ಲ, ಸೊ ಇಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅನ್ನೋದನ್ನು ನಾವು ಇಲ್ಲಿ ನೋಡಿ is the most important Java method. When you start learning Java program, this is the first method. Okay, public, this is the access modifier of the main method. It has to be public so that Java runtime can execute these methods. Okay, static, in this main method has to be static so that Java virtual machine, JVM means
ಜಾವಾ ವಿರ್ಚುವಲ್ ಮಷಿನ್ ಕ್ಯಾನ್ ಲೋಡ್ ದಿ ಕ್ಲಾಸ್ ಇನ್ ಟು ಮೆಮೊರಿ ಆ್ಯಂಡ್ ಕಾಲ್ ದೆಮ್ ಮೇನ್ ಮೆಥಡ್ಸ್ ಅಂತ. ಓಕೆ, ವೈಡ್ ಮೆಥಡ್ ಡಸಂಟ್ ರಿಟರ್ನ್ ಎನಿಥಿಂಗ್ಸ್, ದಟ್ಸ್ ವೈ ಇಟ್ಸ್ ರಿಟರ್ನ್ ಟೈಪ್ ಈಸ್ ವೈಡ್ ಅಂತ. ಓಕೆ, ಈಗ ರಿಟರ್ನ್ ಟೈಮ್ಸ್ ಪ್ರೋಗ್ರಾಮ್ಸನ್ನು ಮಾಡೋದು. ಆಮೇಲೆ ನೇಮ್ ಜಾವಾ ಮೇನ್ ಮೆಥಡ್ ಅಂದರೆ ಇದನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿಕ್ಕೆ ಮೇನ್ ಮೆಥಡ್ಸನ್ನು ಅಂದರೆ ಬಾಡಿ ಆಫ್ ಫಂಕ್ಷನ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಅಂದರೆ ಸ್ಟ್ರಿಂಗ್ ಆರ್ಗ್ಯುಮೆಂಟ್, ಪಾಸಿಂಗ್ ಆಫ್ ಆರ್ಗ್ಯುಮೆಂಟ್ಸ್ ಅಂದರೆ ಈಗ ಯಾವ ನೀವು ಪ್ರೋಗ್ರಾಮನ್ನು ಮಾಡ್ತೀರಿ ಅದನ್ನು ಪಾಸ್ ಮಾಡುತ್ತೆ. ಇಟ್ಸ್ ಪಾಸ್ ಟು ಅರೇ ಮೆಥಡ್ಸ್, ಅಂದರೆ ಈಗ ನಂಬರ್ಸನ್ನು ಸ್ಟ್ರಿಂಗಿಗೆ ಪಾಸ್ ಮಾಡ್ಬೋದು ಅಥವಾ ಪಾಸ್ ಆಗಿ ಆಮೇಲೆ ಮತ್ತೆ ರಿಟರ್ನ್ ನಂಬರ್ಸಿಗೆ ಪಾಸ್ ಮಾಡುವಂಥದ್ದು. ಓಕೆ, ನಾವು ಆರ್ಗ್ಯುಮೆಂಟನ್ನು ಬರೆಯುವ ಮೆಥಡ್ಸಲ್ಲಿ ಅದು ಪಾಸ್ ಮಾಡ್ತಾ ಹೋಗುತ್ತೆ, ಅದಕ್ಕೆ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಸೊ ಇದು ಸೆಕೆಂಡ್ ಹೆಡರ್ ಫೈಲ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಇಲ್ಲೇನಾಗಿದೆ, ಇದು ಕಾಮನ್ ಆಗಿ ಇದು ಸ್ಟಾರ್ಟಲ್ಲಿ ನಾವು ಬರೆಯುವಂಥದ್ದು. ಅಂದರೆ ಸ್ಟಾರ್ಟ್ ಅಂತಿದೆಯಲ್ಲ, ಸ್ಟಾರ್ಟಲ್ಲಿ ಇದಿಷ್ಟನ್ನು ಕಾಮನ್ ಆಗಿ ಬರಿಬೇಕು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಡಿಕ್ಲೇರ್ ವೇರಿಯೇಬಲ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ವೇರಿಯೇಬಲ್ ಪ್ಲೇಸ್ ಅಂದರೆ ಡಾಟಾ ಟೈಪ್ಸನ್ನು ಡಿಕ್ಲೇರ್ ಮಾಡುವಂಥ ಪ್ಲೇಸಿಗೆ ವೇರಿಯೇಬಲ್ ಅಂತ ಹೇಳ್ತೀವಿ. ಇಲ್ಲಿ ಡಾಟಾ ಟೈಪ್ಸಲ್ಲಿ ಇಂಟ್ ಅಂತ ಬರುತ್ತೆ, ಕ್ಯಾರೆಕ್ಟರ್ ಅಂತ ಬರುತ್ತೆ, ಸ್ಟ್ರಿಂಗ್ ಅಂತ ಬರುತ್ತೆ, ಆಮೇಲೆ ಫ್ಲೋಟ್ ಅಂತ ಬರುತ್ತೆ, ಡಬಲ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಡಾಟಾ ಟೈಪ್ಸ್ ಆಗಿರುತ್ತೆ. ಅದರಲ್ಲಿ ಆ ಪ್ರೋಗ್ರಾಮಿಗೆ ತಕ್ಕಾಗಿ ನಾವು ಡಾಟಾ ಟೈಪ್ಸನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ನಂಬರ್ಸನ್ನು ನ್ಯೂಮೆರಿಕನ್ನು ಸ್ಟೋರ್ ಮಾಡುವಾಗ ನಾವು ಇಂಟೀಜರ್ ಡಾಟಾ ಟೈಪನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಅದೇ ಡಿವೈಡೆಡ್ ಫ್ಲೋಟಿಂಗ್ ಪಾಯಿಂಟ್ ಎಲ್ಲ ಬೇಕು ಅಂದಾಗ, ಡೆಸಿಮಲ್ ಬೇಕು ಅಂದಾಗ ಫ್ಲೋಟನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಇಂಟ್ ಡಾಟಾ ಟೈಪ್ ನಾವು ಎರಡು ವ್ಯಾಲ್ಯೂಸನ್ನು ನ್ಯೂಮರಿಕ್ ವ್ಯಾಲ್ಯೂಸನ್ನು ಪಾಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಇಂಟ್ ಡಾಟಾ ಟೈಪನ್ನು ಯೂಸ್ ಮಾಡಬೇಕು. ಇಲ್ಲಿ ಐ ಸ್ಮಾಲ್ ಲೆಟರ್ ಇರಬೇಕು ಇಂಟ್ ಅಂತ. ಅದಾದಮೇಲೆ ಇಲ್ಲಿ N1, N2 ಅಂತ ತಗೊಳುತ್ತೆ. ಸೊ ಇಲ್ಲಿ ಡಿಕ್ಲೇರ್ ನಂಬರ್ 1, ನಂಬರ್ 2 ಆ್ಯಂಡ್ ಸಮ್ ಅಂತ ಇದೆ. ಓಕೆ, ಆ್ಯಂಡ್ ಸಮ್ ಅಂತ ಇದೆ. ಸೊ ಇಲ್ಲಿ ಸಮ್ ಅಂತ ನಾವು ಯೂಸ್ ಮಾಡಬಹುದು. ಓಕೆ, ಸೊ ಈ ಥರ ಸಮ್ ನಮಗೆ ಎನಿ ನೇಮ್ಸ್ ಇಲ್ಲಿ ಸಮ್ ಅಂತಲೇ ಬೇಕು ಅಂತಿಲ್ಲ, ಎಸ್ ಅಂತ ಕೊಟ್ಕೋಬೋದು. ಇಲ್ಲ ABC, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಪ್ಲಸ್ ಸಿ ಆಗಬೇಕು. ಓಕೆ, ಸಿ ಈಕ್ವಲ್ ಟು A ಪ್ಲಸ್ ಬಿ ಹೀಗೆ ಮಾಡ್ಕೋಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ರೀಡ್ ವ್ಯಾಲ್ಯೂ ಫಾರ್ M1, M2 ಅಂತ ಇದೆ. ಅಂದರೆ ನಾವೀಗ ಇಲ್ಲಿ ಸ್ಕ್ಯಾನರ್ ಇನ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಇನ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಬ್ರ್ಯಾಕೆಟ್ ಒಳಗಡೆ ಸಿಸ್ಟಮ್ ಡಾಟ್ ಇನ್ ಅಂತ ತೊಗೋಬೇಕು. ಅಂದರೆ ಇಟ್ ಇಸ್ ಇನ್ಪುಟ್ ಸ್ಟೇಟ್ಮೆಂಟ್. ಅಂದರೆ ನಾವು ಕೊಡೋ ವ್ಯಾಲ್ಯೂಸನ್ನು ಸೊ ಮೇನ್ ಆರ್ಗ್ಯುಮೆಂಟ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸಿಗೆ ಅದು ಪಾಸ್ ಆಗುತ್ತೆ, ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಸ್ಕ್ಯಾನರ್ ಇನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಾನು ಸ್ಟಾರ್ ಅಂತ ಹೇಳಿದ್ನಲ್ಲ, ಈ ಸ್ಟಾರ್ ಅಂತಂದರೆ ಇಟ್ ಇಸ್ ರಿಸೀವ್ ಮಾಡ್ಕೊಳ್ಳೋ ಸ್ಕ್ಯಾನರ್ ಅಂತ ಅರ್ಥ ಅಂತ ಅವಾಗ ಹೇಳಿದ್ನಲ್ಲ, ಸ್ಟಾರ್ ಆರ್ ಸ್ಕ್ಯಾನರ್ ಹಾಕ್ಬೋದು ಅಂತ. ಸೊ ಇಲ್ಲಿ ಹಾಕ್ಕೋಬೋದು. ಇಲ್ಲಿ ಬಿಗ್ ಲೆಟರ್ಸ್ ಅದಾದಮೇಲೆ ಪ್ಲೀಸ್ ಬಿಗ್ ಲೆಟರ್ಸ್, ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನೆಕ್ಸ್ಟು ಕ್ಲಿಕ್ ಬೆಲ್ ಐಕಾನ್, ಸಿಸ್ಟಮ್ ಡಾಟ್ ಔಟ್ಪುಟ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಬೇಕು. ಓಕೆ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ LN ಅಂತ ಲೈನ್ ಅಂತ ಪ್ರಿಂಟ್ LN. ಸೊ ಇಲ್ಲಿ ಇದಕ್ಕೇನು ಕೇಳಿದ್ರೆ ರೀಡೇಬಲ್, ನಿಮಗೆ ಔಟ್ಪುಟ್ಟಿಗೆ ಹೋದಾಗ ಯಾವ ವ್ಯಾಲ್ಯೂಸನ್ನು ಕೊಡಬೇಕು ಅಥವಾ ಏನು ಮಾಡಬೇಕು ನೀವು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಇದನ್ನು ಔಟ್ಪುಟ್ ಸ್ಟೇಟ್ಮೆಂಟನ್ನು ಹಾಕ್ಕೊಳ್ಬೇಕು. ಓಕೆ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಲೈನ್ ಎಂಟರ್ ಎನಿ 2 ನಂಬರ್ಸ್ ಅಂತ. ಓಕೆ, ಡಬಲ್ ಎಂಟರ್ ಕ್ಲೋಸ್, ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್. ಓಕೆ, ನೆಕ್ಸ್ಟು ರೀಡ್ ವ್ಯಾಲ್ಯೂ ಫಾರ್ ನಂಬರ್ 1, ನಂಬರ್ 2 ಅಂತ ಇದೆ. ಸೊ ಇಲ್ಲಿ A ಈಕ್ವಲ್ ಟು ಇನ್ ಡಾಟ್ ನೆಕ್ಸ್ಟ್ ಇಂಟ್ ಅಂತ. ಓಕೆ, ಇಲ್ಲಿ A ಸ್ಮಾಲ್ ಲೆಟರ್, ಇಲ್ಲಿ A ಮೀನ್ಸ್ N1. ಓಕೆ, N1 ಸೆಮಿಕಾಲನ್, ಇಲ್ಲಿ ಎಂಡ್ ಆಫ್ ಸೆಮಿಕಾಲನ್ ಹಾಕಬೇಕು ಇನ್ಪುಟ್ ಸ್ಟೇಟ್ಮೆಂಟಿಗೆಲ್ಲವು. ಸೊ ಇಲ್ಲಿ ಇದಕ್ಕೆ ಸೆಮಿಕಾಲನ್ ಇರೋದಿಲ್ಲ, ಕ್ಲಾಸಿಗೆ ಪಬ್ಲಿಕ್ ಕ್ಲಾಸಿಗೆ ಸೆಮಿಕಾಲನ್ ಇರೋದಿಲ್ಲ. ಸೊ ಇದೆಲ್ಲ ಫಂಕ್ಷನ್ ಆಗಿರುತ್ತೆ. ಸೊ ಇದು ಯಾವುದಕ್ಕೂ ಸೆಮಿಕಾಲನ್ ಇರೋದಿಲ್ಲ. ಅದರ ನಂತರ ನಾವು ಯಾವುದೇ ಪ್ರೋಗ್ರಾಮನ್ನು ಮಾಡಿದ್ರು, ಯಾವುದೇ ಸ್ಟೇಟ್ಮೆಂಟನ್ನು ಬರೋದು ಅದು ಸೆಮಿಕಾಲನ್ ಇರಬೇಕು. ಓಕೆ, ಈಗ 2 ವ್ಯಾಲ್ಯೂಸನ್ನು ತೊಗೊಂಡಿರೋದ್ರಿಂದ ನೆಕ್ಸ್ಟ್ ಇಂಟ್ ಅಂತ ಬರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು
ಸಮ್. ಇಲ್ಲಿ ನಾವು ಸಮ್ ಅಂತ ಡಿಕ್ಲೇರ್ ಮಾಡಿದ್ವಿ. N1 N2ಗೆ ವ್ಯಾಲ್ಯೂಸನ್ನು ರೀಡ್ ಮಾಡ್ಕೊಳ್ಳುತ್ತೆ ಅದು. ಓಕೆ, ರಿಸೀವ್ ಮಾಡುತ್ತೆ ಅದು. ಇಲ್ಲಿ ರೀಡ್ ಅಂತ ಇದೆ. ಸೊ ರಿಸೀವ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ನಮಗೆ ಇದಕ್ಕೆ ಸ್ಟೋರ್ ಮಾಡಬೇಕು. N1 ಪ್ಲಸ್ N2 ಸ್ಟೋರ್ ಆಗಬೇಕು. ಸಮ್ ಈಕ್ವಲ್ ಟು N1 ಪ್ಲಸ್ N2 ಅಂತ ತೊಗೋಬೇಕು. ಅದಾದಮೇಲೆ ಲಾಸ್ಟಲ್ಲಿ ಎಂಡ್ ಆಫ್ ಪ್ರೋಗ್ರಾಮ್ ಅಂದರೆ ಪ್ರಿಂಟ್ ಔಟ್ಪುಟ್ ಅಂತ ಇದೆ. ಸೊ ಇಲ್ಲಿ ಡಿಸ್ಪ್ಲೇ ಸಮ್ ಅಂತ ಹೇಳ್ತೀವಲ್ಲ, ಡಿಸ್ಪ್ಲೇ ಸಮ್ ಅಂತಂದರೆ ಔಟ್ಪುಟ್ ಸ್ಟೇಟ್ಮೆಂಟ್ ನಮಗೆ ಆನ್ಸರನ್ನು ಕೊಡಬೇಕಲ್ಲಿ. ಸೊ ಇಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ln. ಸೊ ಇಲ್ಲಿ ದಿ ಸಮ್ ಆಫ್ ಟು ವ್ಯಾಲ್ಯೂ ಈಸ್ ಡಬಲ್ ಇನ್ವರ್ಟೆಡ್ ಕಾಮಾ ಕ್ಲೋಸ್ ಪ್ಲಸ್ ಸಮ್ ಅಂತ ಹಾಕಬೇಕು. ಓಕೆ, ಇಲ್ಲಿ ಪ್ಲಸ್ ಮೀನ್ಸ್ ಕಾನ್ಕ್ಯಾಟ್ನೇಟ್ ಅಂತ ಅಂದರೆ ಈ ಸಮ್ ಆಫ್ ಟು ವ್ಯಾಲ್ಯೂಸ್ ಈಸ್ ಅಂತ ಇದೆಯಲ್ಲ, ಅದರ ಮುಂದ್ಗಡೆಗೆ ಆನ್ಸರ್ ಬರಬೇಕು ಅಂತಂದರೆ ಇಲ್ಲಿ ನಾವು ಪ್ಲಸ್ಸನ್ನು ಹಾಕಬೇಕು. ಅಂದರೆ ಬೇರೆ ಒಂದು ಸಾಫ್ಟ್ವೇರ್ ಸಿ ಪ್ಲಸ್ಸಲ್ಲಿ ಪ್ಲಸ್ ಬದಲಾಗಿ ಕಾಮಾ ಯೂಸ್ ಮಾಡ್ತೀವಿ. ಸೊ ಜಾವದಲ್ಲಿ ಕಾಮಾ ಬದಲಾಗಿ ಯಾವುದು ಯೂಸ್ ಮಾಡಬೇಕು? ಪ್ಲಸ್ ಅಂತ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಎಂಡ್ ಆಫ್ ಪ್ರೋಗ್ರಾಮ್, ಎಂಡ್ ಸ್ಟಾಪ್ ಅಂತ ಇದೆಯಲ್ಲ, ಇಲ್ಲಿ ಸ್ಟಾಪ್ ಅಂತಂದರೆ ಇಲ್ಲಿ ನಾವು 2 ಫ್ಲವರ್ ಬ್ರ್ಯಾಕೆಟ್ ಓಪನ್ ಆಗಿರುತ್ತೆ. ಸೊ 2 ಫ್ಲವರ್ ಬ್ರ್ಯಾಕೆಟ್ಸನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಸೊ ಇದು ಅಲ್ಗೋರಿಥಮಿಕ್ಕಾಗಿ ಪ್ರೋಗ್ರಾಮ್ಸನ್ನು ಬರೆಯುವಂಥ ಮೆಥಡ್ಸ್. ಓಕೆ, ಸೊ ಇದೇ ಪ್ರೋಗ್ರಾಮ್ಸನ್ನು ನಾನೀಗ ನಿಮಗೆ ಜಾವದಲ್ಲಿ ರನ್ ಮಾಡಿ ತೋರಿಸ್ತೀನಿ. ಓಕೆ, ರನ್ ಮಾಡುವಾಗ ನಾವು ಇಲ್ಲಿ ಆಲ್ರೆಡಿ ನಾನೊಂದು ವಿಡಿಯೋದೆಲ್ಲ ಮಾಡಿದ್ದೇನೆ. ಅಂದರೆ ಹೌ ಟು ರನ್ ಜಾವಾ ಪ್ರೋಗ್ರಾಮ್ಸ್ ಇನ್ ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ ಅಂತ. ನೋಟ್ಪ್ಯಾಡ್ ಪ್ಲಸ್ ಎಲ್ಲ ಪ್ರೋಗ್ರಾಮ್ಸನ್ನು ಮಾಡ್ಬೋದು, ಇಲ್ಲ ಬೇರೆ ಕಂಪೈಲರ್ ಇಟ್ಕೊಂಡು ಅದರಲ್ಲಿ ಪ್ರೋಗ್ರಾಮ್ಸನ್ನು ಕಂಪೈಲ್ ಮಾಡ್ಕೋಬೋದು, ಇಲ್ಲ ನೋಟ್ಪ್ಯಾಡಲ್ಲಿ ಸಿಂಪಲ್ಲಾಗಿ ಬರೆದು ಅದನ್ನು ರನ್ ಮಾಡ್ಬೋದು. ಓಕೆ, ಸೊ ನಾನೀಗ ಒಂದು ಡಿಫಾಲ್ಟ್ ಸಾಫ್ಟ್ವೇರ್ ನೋಟ್ಪ್ಯಾಡ್ ಬರುತ್ತಲ್ಲ, ಸೊ ನೋಟ್ಪ್ಯಾಡಲ್ಲಿ ಜಾವಾ ಪ್ರೋಗ್ರಾಮ್ಸನ್ನು ಎಡಿಟ್ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಇಲ್ಲಿ ಇದೇ ಪ್ರೋಗ್ರಾಮ್ಸನ್ನು ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಇಲ್ಲಿ ಎಸ್ ಬಿಗ್ ಲೆಟರ್, ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಎಲ್ಲ ನೋಟ್ಪ್ಯಾಡಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ನೀವು ಅದನ್ನು ಚೇಂಜ್ ಮಾಡಿಕೊಳ್ರಿ, ಇಲ್ಲ ಎರರ್ಸ್ ಬರುತ್ತೆ. ಸೊ ಅಂದರೆ ಡೈರೆಕ್ಟಾಗಿ ನೋಟ್ಪ್ಯಾಡಲ್ಲಿ ಬರೆಯುವಾಗ ಏನೋ ಒಂದು ಆಗಿರೋದಿಲ್ಲ. ಸೊ ನೀವು ಬೇರೆ ಈಗ ನಾನಿಲ್ಲಿ MS ವರ್ಡಲ್ಲಿ ಬರೆದಿರೋದ್ರಿಂದ ಸೊ ಅಲ್ಲಿಗೆ ಇಲ್ಲಿಗೆ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿರೋದು ವ್ಯತ್ಯಾಸ ಆಗುತ್ತೆ. ಸೊ ಅದು ಎರರ್ ಬರುತ್ತೆ, ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿಕೊಂಡೆ. ಸೊ ಇದೇ ಪ್ರೋಗ್ರಾಮ್ಸನ್ನು ಈಗ ನಾನು ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೋಬೇಕು. ನೀವು ಯಾವಾಗಲೂ ಅಷ್ಟೇ ಪ್ರೋಗ್ರಾಮ್ಸನ್ನು ಬರೆಯುವಾಗ ಇಲ್ಲಿ ಡೆಸ್ಕ್ಟಾಪಲ್ಲಿ ಒಂದು ಜಾವಾ ಪ್ರೋಗ್ರಾಮ್ಸ್ ಅಂತ ಒಂದು ನೀವು ಫೋಲ್ಡರ್ ಮಾಡ್ಕೊಳ್ರಿ. ಡೆಸ್ಕ್ಟಾಪ್ ಅಥವಾ ಎನಿ ಡ್ರೈವ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ. ಸೊ ಇಲ್ಲಿ ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇದೇನೆ ಜಾವಾ PRGM ಪ್ರೋಗ್ರಾಮ್ಸ್ ಅಂತ. ಸೊ ಈ ಒಂದು ಫೋಲ್ಡರ್ ಒಳಗೆ ಸ್ಟೋರ್ ಮಾಡ್ತೀನಿ ನಾನೀಗ. ಸೊ ಇಲ್ಲಿ ಫೈಲ್ ಸೇವ್. ಸೊ ಇಲ್ಲಿ ನನ್ನ ಫೋಲ್ಡರ್ ಇಲ್ಲಿದೆ. ಸೊ ಇಲ್ಲಿ ಯಾವ ಪ್ಲೇಸನ್ನು ತೊಗೋಬೇಕು ನಾನೀಗ? ಡೆಸ್ಕ್ಟಾಪ್. ಅದರೊಳಗಡೆ ಜಾವಾ ಫೋಲ್ಡರ್ ಎಲ್ಲಿದೆ? ಜಾವಾ ಪ್ರೋಗ್ರಾಮ್ ಅಂತ ಇದೆಯಲ್ಲ ಇಲ್ಲಿದೆ ನನ್ನ ಫೋಲ್ಡರ್ಸ್ ಇಲ್ಲಿದೆ. ಸೊ ಇಲ್ಲಿ ಡೆಸ್ಕ್ಟಾಪ್, ಆಮೇಲೆ ಡೆಸ್ಕ್ಟಾಪ್ ಒಳಗಡೆ ಜಾವಾ ಪ್ರೋಗ್ರಾಮ್. ಸೊ ಇದನ್ನು ಡಬಲ್ ಕ್ಲಿಕ್ ಟು ಓಪನ್. ಸೊ ಇಲ್ಲಿ ಬಂತು. ಸೊ ಇಲ್ಲಿ ನೇಮನ್ನು ಬರೀಬೇಕು. ಸೊ ಇಲ್ಲಿ ಜಾವಾ ನೇಮನ್ನು ಬರೆಯುವಾಗ ನಾವು ಯಾವ ನೇಮನ್ನು ಕೊಡಬೇಕು? ಸೊ ಇಲ್ಲಿ ಪಬ್ಲಿಕ್ ಕ್ಲಾಸ್ ಆ್ಯಡ್ ಅಂತ ಇದೆಯಲ್ಲ, ಈ ಆ್ಯಡ್ ಅನ್ನೋ ನೇಮನ್ನೇ ಕೊಡಬೇಕು. ಇಲ್ಲಿ ನೀವು ಬಿಗ್ ಲೆಟರ್ ಟೈಪ್ ಮಾಡ್ಕೊಂಡಿದ್ದರೆ ಸೊ ಇಲ್ಲಿ ಬಿಗ್ ಲೆಟ್ರಲ್ಲೇ ಟೈಪ್ ಮಾಡಬೇಕಾಗುತ್ತೆ. ಈಗ ಸ್ಮಾಲ್ ಲೆಟರ್ ಇದೆ ಒಂದು ಡಾಟ್ ಜಾವಾ ಅಂತ ಬರೀಬೇಕು. ನೆಕ್ಸ್ಟು ಸೇವ್ ಎಸ್ ಟೈಪಲ್ಲಿ ನೋಟ್ಪ್ಯಾಡಲ್ಲಿ ಮಾಡಿರೋದ್ರಿಂದ ಆಲ್ ಫೈಲ್ ಅಂತ ತೊಗೋಬೇಕು. ಓಕೆ, ಇಷ್ಟು ಮಾಡಿ ಸೇವ್ ಮಾಡ್ಕೋಬೇಕು. ಓಕೆ, ಸೊ ಈಗ ಇದು ಸೇವ್ ಆಯಿತು. ಓಕೆ, ಈಗ ಕಂಪೈಲ್ ಮಾಡಬೇಕು, ಅದರ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡೋದಿದ್ದರೆ ನೀವು ಒಂದು ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ಸಲ್ಲಿ ಮಾಡಿದರೆ ಅಲ್ಲೇ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲಾಂತ ಪ್ರೋಗ್ರಾಮ್ಸನ್ನು ನೋಟ್ಪ್ಯಾಡಲ್ಲಿ ಬರೆದಾದಮೇಲೆ ನೆಕ್ಸ್ಟು ನೀವು ಫೈಲಿಗೆ ಹೋಗಿ ಸೇವ್ ಮಾಡಿ. ಸೇವ್ ತೊಗೊಳ್ಳುವಾಗ ನೀವೇನು ಮಾಡಬೇಕು? ಸೊ ಇಲ್ಲಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿ. ಅಂದರೆ ಪ್ರೋಗ್ರಾಮ್ಸನ್ನು ಬರೆದಿರೋ ಪ್ರೋಗ್ರಾಮ್ಸ್ ಎಲ್ಲವನ್ನು ಏನು ಮಾಡಬೇಕು? ಒಂದು ಫೋಲ್ಡರಲ್ಲಿ ಸ್ಟೋರ್ ಆಗುವಾಗ ಮಾಡಿ. ನಾನು ಇಲ್ಲಿ ಪ್ರೋಗ್ರಾಮ್ ಸ್ಟೋರ್ ಮಾಡುವಾಗ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಇಲ್ಲಿ ಲೋಕಲ್ ಡಿಸ್ಕ್ ಈ ನಿಮ್ಮ ಯಾವ ಡ್ರೈವಲ್ಲಿದೆ ಆ ಡ್ರೈವಿಗೆ ನೀವೇನು ಮಾಡ್ಬೋದು? ಪ್ರೋಗ್ರಾಮ್ಸನ್ನು ಸ್ಟೋರ್ ಮಾಡ್ಕೋಬೋದು. ನಾನಿಲ್ಲಿ ಲೋಕಲ್ ಡಿಸ್ಕ್ F ತೊಗೊಳ್ತೀನಿ. ಸೊ ಇಲ್ಲಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಜಾವಾ ಅನ್ನುವಂಥ ಒಂದು ಫೋಲ್ಡರ್, ಜಾವಾ ಪ್ರೋಗ್ರಾಮ್ PRG ಅಂತ ಕೊಡ್ತೀನಿ. ಸೊ ಈ ಜಾವಾ ಈ ಪ್ರೋಗ್ರಾಮನ್ನು ಓಪನ್ ಮಾಡಿ. ಇಲ್ಲಿ ಒಂದು ನೇಮನ್ನು ಕೊಡಿ. ನೇಮ್ ಕೊಡುವಾಗ ನೀವು ಯಾವ ತೊಗೋಬೇಕು ನೇಮು? ಸೊ ಇಲ್ಲಿ ಬರೆದಿರುವಂಥ ನೇಮನ್ನೇ ತೊಗೊಳ್ಬೇಕು. ಪಬ್ಲಿಕ್ ಕ್ಲಾಸ್ ADD ಅಂತ ಬರೆದಿದೆ. ಸೊ ಅದೇ ನೇಮನ್ನೇ ನೀವು ಇಲ್ಲಿ ಬರೀಬೇಕು, ADD ಡಾಟ್ ಜಾವಾ. ಸೊ ಅದಾದಮೇಲೆ ಸೇವ್ ಎಸ್ ಟೈಪಲ್ಲಿ ಆಲ್ ಫೈಲ್ ಅಂತ ತೊಗೊಳ್ಳಿ. ಸೊ ನೆಕ್ಸ್ಟು ಸೇವ್ ಅಂತ ತೊಗೋಬೇಕು. ಓಕೆ, ಸೊ ಅದಾದಮೇಲೆ ಸ್ಟಾರ್ಟಿಗೆ ಹೋಗಿ ನೆಕ್ಸ್ಟು CMD, ಇಲ್ಲಿ CMD ಅನ್ನೋದನ್ನು ತೊಗೊಂಡು ನೆಕ್ಸ್ಟು ಇಲ್ಲಿ
ಲೋಕಲ್ ಡಿಸ್ಕ್ ಎಫ್ ಅನ್ನೋದನ್ನು ಓಪನ್ ಮಾಡ್ಕೊಳ್ಳಿ ಫಸ್ಟು. ಅಂದರೆ ಇಲ್ಲೇನು ಮಾಡಬೇಕು, ಎಫ್ ಅಂತ ಬರೆದು 2 ಕೋಲನ್ ಹಾಕಬೇಕು. ಕೀಬೋರ್ಡಲ್ಲಿ ಕೋಲನ್ ಇರುತ್ತಲ್ಲ, ಶಿಫ್ಟ್ ಹಿಡಿದು ಸೆಮಿಕೋಲನ್ ಬಟನ್ ಪ್ರೆಸ್ ಮಾಡಿದ್ರೆ ಕೋಲನ್ ಬರುತ್ತೆ, ಎಫ್ ಡ್ರೈವ್ ಕನ್ವರ್ಟ್ ಆಯಿತು. ಅದಾದಮೇಲೆ CD ಜಾವಾ PRG, ಓಕೆ, ಜಾವಾ ಫೋಲ್ಡರ್ ಓಪನ್ ಆಗೋಯಿತು. ಸೊ ಇಲ್ಲಿ ಜಾವಾ ಸಿ ಅಂದರೆ ಜಾವಾ ಕಂಪೈಲರ್. ಅದಾದಮೇಲೆ ನೆಕ್ಸ್ಟು add.java ಫೈಲ್ ನೇಮ್. ಇಲ್ಲಿ ಜಾವಾ ಕಂಪೈಲರ್ ಅಂತ ಫಸ್ಟ್ ಮೆಥಡ್ಸ್ ಕಂಪೈಲ್ ಮಾಡಲಿಕ್ಕೆ ಜಾವಾ ಸಿ ಅಂದರೆ ಜಾವಾ ಕಂಪೈಲರ್, add ಮೀನ್ಸ್ ಫೈಲ್ ನೇಮ್ .java ಎಂಟರ್. ಸೊ ಎರರ್ಸ್ ಏನಾದ್ರು ಇದ್ದರೆ ಇಲ್ಲೇ ತೋರಿಸುತ್ತೆ. ಸೊ ನೀವೇನೇ ಎರರ್ಸ್ ಇಲ್ಲ ಅಂತಂದರೆ, ಈಗ ಅಕಸ್ಮಾತ್ ನೀವೆಲ್ಲ ಸೆಮಿಕೋಲನ್ ಹಾಕಲೇ ಇಲ್ಲ, ಸೊ ಇಲ್ಲೊಂದು ಸೆಮಿಕೋಲನ್ ಹಾಕಿಲ್ಲ, ಅಥವಾ ಸ್ಮಾಲ್ ಲೆಟರ್ ಹಾಕಿದ್ರಿ, ಬಿಗ್ ಲೆಟರ್ ಹಾಕಬೇಕಿತ್ತು, ಸೊ ಇದನ್ನು ಏನು ಮಾಡುತ್ತೆ, ಎರರ್ ಬರುತ್ತೆ. ನೀವು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಜಾವಾ ಸಿ ಅಂತ ಬರೆದಾಗ ಇಲ್ಲಿ ಎರರ್ಸ್ ಬರುತ್ತೆ, ಇಲ್ಲಿ ತೋರಿಸುತ್ತೆ ಏನು ಅನ್ನೋದನ್ನು ತೋರಿಸ್ತೀವಿ. ವೇರಿಯಬಲ್ ಸಿಸ್ಟಮ್ ಇದ್ರ ಬಗ್ಗೆ ಹೇಳುತ್ತೆ. ಸೊ ನೀವು ಏನು ಕರೆಕ್ಷನ್ ಮಾಡಬೇಕು ಅದನ್ನು ಸರಿ ಮಾಡಿ ಮತ್ತೆ ಅಗೇನ್ ಸೇವ್. ಸೊ ಹಾಗೆ ಮತ್ತೆ ರನ್ ಮಾಡಿ. ಜಾವಾ ಸಿ ಫೈಲ್ ನೇಮ್ ಕೊಡಿ. ಈಗ ಪ್ರೋಗ್ರಾಮ್ ಸರಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲವನ್ನು ಸರಿ ಇದ್ದಾಗ ಜಾವಾ add ಬರೆದು ಎಂಟರ್ ಹೊಡೆಯಿರಿ. ಸೊ ಇಲ್ಲಿ ನೀವೊಂದು ವ್ಯಾಲ್ಯೂಸನ್ನು ಕೊಡ್ತೀವಿ, 2 ವ್ಯಾಲ್ಯೂಸನ್ನು ಬರೆಯಿರಿ, 60 ಮತ್ತು 40. ಅಂದರೆ N1ಗೆ 60, N2ಗೆ 40 ಬರುತ್ತೆ ನಾನಿಲ್ಲಿ. ಸೊ 2 ಸೇರಿ 100. ಓಕೆ, ಸೊ ಇದು ಸಿಂಪಲ್ ಜಾವಾ ಪ್ರೋಗ್ರಾಮ್ ಮೈ ಚಾನಲ್ ಹೇಗೆ ಬರೀಬೇಕು, ಒಂದು ಅಲ್ಗೋರಿದಮ್ ಅದಕ್ಕಾಗಿ ನಾವು ಪ್ರೋಗ್ರಾಮ್ಸನ್ನು ಹೇಗೆ ಬರೀಬೇಕು ಲೈಕ್ ಮೈ. ಓಕೆ, ಥ್ಯಾಂಕ್ ಯು. ಸಿ ಆನ್ ನೆಕ್ಸ್ಟ್ ವಿಡಿಯೋಸ್.